ಮೊದಲಿಗೆ ನಿಮಗೆಲ್ಲ 2026ನೇ ಸಾಲಿನ ಹೊಸ ವರ್ಷದ ಶುಭಾಶಯ ಕೋರ್ತಾ ಇದ್ದೀನಿ. ಹಾಗೆ ಇನ್ನೇನು ನಾಳೆ ನಾಡಿದಲ್ಲಿ ಸಂಕ್ರಾಂತಿ ಬರ್ತಾ ಇದೆ. ಎಲ್ರಿಗೂ ಸಂಕ್ರಾಂತಿ ಸುಗ್ಗಿ ಹಬ್ಬದ ಶುಭಾಶಯಗಳು. ಎಲ್ರಿಗೂ ಒಳ್ಳೇದಾಗಲಿ. ನಿಮ್ಗೆಲ್ಲ ನಾನು ಲಾಸ್ಟ್ ಇಯರ್ ಕೂಡ ಹೇಳಿದ್ದೆ, ಎಲ್ಲ ಆಟೋ ಚಾಲಕರು ಮತ್ತು ನಿಮ್ಮ ಅಧ್ಯಕ್ಷರದ್ದು ಒಂದು ಮೀಟಿಂಗ್ ಮಾಡಿ ಎಲ್ಲರೂ ಒಂದು ಎನ್ರೋಲ್ ಆಗಬೇಕು, ಒಂದು ನಂಬರಿಂಗ್ ಮಾಡ್ಬೇಕು. ಇಲ್ಲಿ ಎಲ್ಲರ ವಾಹನಗಳದ್ದು ದಾಖಲಾತಿಗಳದ್ದು ಪರಿಶೀಲನೆ ಆಗ್ಬೇಕು ಅಂತ. ಅದು ಆಗಿಲ್ಲ. ಈಗ ಅಧ್ಯಕ್ಷರು ಕೆಲವು ಆಗಿದೆ ಅಂತ ಹೇಳ್ತಿದ್ದಾರೆ. ಯಾರಾಗಿಲ್ಲ ಅದು ಮಾಡಬೇಕು. ಸೊ ಈ ಕಾರ್ಯಕ್ರಮದ ಉದ್ದೇಶ ಏನಂತಂದ್ರೆ, ಈ ತಿಂಗಳನ್ನ ಜನವರಿ ತಿಂಗಳನ್ನ ರಸ್ತೆ ಸುರಕ್ಷತಾ ಜಾಗೃತಿ ಮಾಸ ಆಗಿ ಆಚರಣೆ ಮಾಡ್ತಾ ಇದೀವಿ. ಈ ತಿಂಗಳು ಪೂರ್ತಿ ಸಾಕಷ್ಟು ರಸ್ತೆ ಸುರಕ್ಷತೆ ಬಗ್ಗೆ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದೀವಿ. ಅದೇ ರೀತಿ ಇವತ್ತು ಆಟೋ ರಿಕ್ಷಾ ಜಾಥಾವನ್ನ ನಾವು ನಮ್ಮ ಪ್ರವೀಣ್ ಅವರು ಇನ್ಸ್ಪೆಕ್ಟರ್ ಹಮ್ಮಿಕೊಂಡಿದ್ದಾರೆ. ಅದಕ್ಕೆ ನೀವೆಲ್ಲರೂ ಬಂದಿದ್ದೀವಿ. ನಾನು ನಿಮ್ಮೆಲ್ರಿಗೂ ಅಭಿನಂದಿಸ್ತಾ ಇದ್ದೀನಿ. ಕಾರಣ ಇಷ್ಟೇ, ಇತ್ತೀಚಿನ ದಿನಗಳಲ್ಲಿ ನಿಮ್ಗೆ ಗೊತ್ತಿರಲಿ, ಏನು ಈ ಹಿಂದೆ ಕೆಲವು ಮಾರಣಾಂತಿಕ ಕಾಯಿಲೆಗಳಿದ್ದೋ, ಕ್ಯಾನ್ಸರು, ಏಡ್ಸು, TB ಇಂಥ ಕಾಯಿಲೆಗಳಿಗಿಂತ ಹೆಚ್ಚಿನ ಜನ ಸಾಯ್ತಾ ಇರೋದು ರಸ್ತೆ ಅಪಘಾತಗಳಿಂದ, ಆಕ್ಸಿಡೆಂಟ್ಗಳಿಂದ. ನಿಮಗೆ ಗೊತ್ತಿರಲಿ, ಆಕ್ಸಿಡೆಂಟ್ನ ತಪ್ಪಿಸೋಕೆ ಅದ್ರ ಬಗ್ಗೆ ಅರಿವು ಮೂಡಿಸ್ಬೇಕು. ರಸ್ತೆ ಸುರಕ್ಷತೆ ಬಗ್ಗೆ ಎಲ್ರಿಗೂ, ಪ್ರತಿಯೊಬ್ಬರಿಗೂ ಕೂಡ ಅರಿವು ಮೂಡಿಸ್ಬೇಕು, ಜಾಗೃತಿ ಮಾಡಬೇಕು. ಮತ್ತೆ ಆಟೋ ಚಾಲಕರಾಗಿ ನಾವುಗಳು ಯಾವುದೇ ವಾಹನ ಚಾಲನೆ ಮಾಡಲಿ, ನಾವೇನೆಲ್ಲ ಸುರಕ್ಷತಾ ಕ್ರಮಗಳನ್ನ ನಾವು ತಗೋಬೇಕು ಅಂತ ಅನ್ನೋದು ಬಹಳ ಇಂಪಾರ್ಟೆಂಟು. ಅದ್ರ ಬಗ್ಗೆ ನಮ್ಮ ಪ್ರವೀಣ್ ಅವರು ಒಂದೆರಡು ಮಾತು ಹೇಳ್ತಾರೆ. ನೀವೆಲ್ಲರೂ ಇಲ್ಲಿ ಬಂದಿರೋದಕ್ಕೆ ನಿಮಗೆಲ್ಲ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಈಗ ಜಾಥಾ ಪ್ರಾರಂಭ ಆಗ್ತಾ ಇದೆ. ವಂದನೆಗಳು. ನಮಸ್ಕಾರ. ಈ ಹಿಂದೆ ನಿಮ್ಮನ್ನ ಆಲ್ರೆಡಿ ನಾನು ಹೊಸದಾಗಿ ಬಂದಾಗ ಎಲ್ಲರನ್ನೂ ಭೇಟಿಯಾಗಿ ರಸ್ತೆ ಸುರಕ್ಷತೆ ಸಂಬಂಧ ನೀವು ಆಟೋ ಚಾಲಕರು ಇಂಪಾರ್ಟೆಂಟ್ ಆಗಿ ಏನೆಲ್ಲ ಕ್ರಮ ಕೈಗೊಳ್ಬೇಕು ಅನ್ನೋದ್ರ ಬಗ್ಗೆ ತಿಳಿಸಿದ್ವಿ. ಈ ರಸ್ತೆ ಸುರಕ್ಷತಾ ಮಾಸದ ಅಂಗವಾಗೂ ಸಮೇತ ನಿಮ್ಗೊಂದು ಕೆಲವೊಂದು ಜಾಗೃತಿಗಳನ್ನ ಮತ್ತೆ ನೀವೇನು ಡ್ರೈವರ್ಸ್ ನೀವು ಮುಂಜಾಗ್ರತೆ ತಗೋಬೇಕು. ಅದ್ರ ಜೊತೆಗೆ ನಾವೇನು ಡಾಕ್ಯುಮೆಂಟ್ಸ್ ಅಪ್ಡೇಟ್ ಇಟ್ಕೋಬೇಕು. ಒಂದು ಆಟೋವನ್ನು ವೆಹಿಕಲ್ ಇಟ್ಕೊಂಡಿದೀವಿ ಅಂದ್ಮೇಲೆ ನಾವೇನೆಲ್ಲ ಡಾಕ್ಯುಮೆಂಟ್ಸ್ ಅಪ್ಡೇಟ್ ಇಟ್ಕೋಬೇಕು, ಅಪ್ಡೇಟ್ ಇರಲಿಲ್ಲ ಅಂದ್ರೆ ಏನಾಗ್ಬೋದು ಅನ್ನೋದ್ರ ಬಗ್ಗೆ ಒಂದೆರಡು ಮಾತು ಹೇಳ್ತೀನಿ. ಇವತ್ತು ಇಂಪಾರ್ಟೆಂಟ್, ನಾವು ಇಷ್ಟು ಜನ ಬಂದಿರೋದು ನಿಮ್ ಡಾಕ್ಯುಮೆಂಟ್ಸ್ ಅಪ್ಡೇಟ್ ಮಾಡ್ಕೊಳೋದಕ್ಕೆ. ನಿಮ್ದೆಲ್ಲಾ ಡಾಕ್ಯುಮೆಂಟ್ಸ್ ಇವತ್ತು ಚೆಕ್ ಮಾಡ್ತೇವೆ. ಚೆಕ್ ಮಾಡಿ ಯಾರ ಹತ್ರ ಏನ್ ಡಾಕ್ಯುಮೆಂಟ್ಸ್ ಇರಲ್ಲ ಅದನ್ನ ಅಪ್ಡೇಟ್ ಮಾಡ್ಸಕ್ಕೆ ಟೈಮ್ ಕೊಡ್ತೀವಿ. ಮತ್ತೆ ಇನ್ಶೂರೆನ್ಸ್ ಇಲ್ದವ್ರನ್ನ ಯಾವ್ದೇ ಕಾರಣಕ್ಕೂ ನಾವು ಇಲ್ಲಿಂದ ಹೊರಗೆ ಹೋಗಕ್ಕೆ ಬಿಡಲ್ಲ. ಇಲ್ಲೇ ಇಮಿಡಿಯೇಟ್ ಆಗಿ ಇನ್ಶೂರೆನ್ಸ್ ನಾವು ಕರೆಸ್ತೀವಿ. ಬೇಕಿದ್ರೆ ಎಲ್ಲ ನೀವೇ ಯಾರಾದ್ರೂ ಇನ್ಶೂರೆನ್ಸ್ ಕರ್ಕೊಂಡ್ಬಂದು ಇನ್ಶೂರೆನ್ಸ್ ಮಾಡಿಸ್ಕೊಂಡ್ಲೇಬೇಕು. ಒಂದು ಏನೇನ್ ನಿಮ್ಮ ಒಂದು ಆಟೋ ಇಟ್ಕೊಂಡಿರಿ ಅಂದಾಗ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಇರಬೇಕು. ಫಸ್ಟ್ ನೀವು ಆಟೋ ಹೊಡಿತೀರಾ ಅಂದಾಗ ಫಸ್ಟ್ DL ಇರ್ಬೇಕು. ಆಟೋಗೆ ಪ್ಯಾಸೆಂಜರ್ಸ್ ಕೂತ್ಕೊಂಡು ಹೋಗೋದಕ್ಕೆ ಒಂದು ಡ್ರೈವಿಂಗ್ ಲೈಸೆನ್ಸ್ ಅಂತ ಇರ್ಬೇಕು. ನಿಮ್ಮೆಲ್ಲರ ಹತ್ರ ಇದೆ ಅಂತೇಳಿ ಅಂದ್ಕೊಂಡಿರ್ತೀವಿ. ಜೊತೆಗೆ ನೀವು ಆಟೋ ಪರ್ಮಿಟ್ ತಗೋಬೇಕು. ನೀವ್ ಯಾವ ಜಾಗದಲ್ಲಿ ಹೋಗ್ತಾ ಇದೀರಾ, ಯಾವ ಏರಿಯಾದಲ್ಲಿ ಓಡ್ತೀರಾ, ಸಿಟಿ ಒಳಗಿದೆಯಾ ಅಥವಾ ಔಟ್ಸ್ಕರ್ಟ್ಸ್ ಅಲ್ಲಿ ಓಡಿಸ್ತೀರಾ ಅಥವಾ ಹೈವೇದಲ್ಲಿ ಹೋಗ್ತೀರಾ ಅನ್ನೋದ್ರ ಬಗ್ಗೆ RTO ಕಡೆಯಿಂದ ನಿಮ್ದು ಪರ್ಮಿಟ್ ತಗೊಂಡಿರ್ಬೇಕು. ಆಟೋ ಪರ್ಮಿಟ್ ಇರ್ತದಲ್ವಾ, ಎಲ್ಲರ ಹತ್ರ ಇದ್ ಮಾಡ್ಬೇಕು. ಮೂರನೇದು ಇನ್ಸೂರೆನ್ಸ್ ಬಹಳಷ್ಟು ಜನ ಹತ್ರ ಲ್ಯಾಪ್ಸ್ ಆಗಿರ್ತದೆ, ಹಳೆ ಗಾಡಿಗಳು ಇರ್ತದೆ. ನಿಮಗೆಲ್ಲರಿಗೂ ಗೊತ್ತಿದೆ, ಇನ್ಸೂರೆನ್ಸ್ ಆಕ್ಸಿಡೆಂಟ್ ಅನ್ನೋದು ಹೇಳಿ ಕೇಳಿ ಆಗಂತದಲ್ಲ. ಆಕ್ಸಿಡೆಂಟ್ ಇಸ್ ಆಕ್ಸಿಡೆಂಟ್. ನಮ್ ತಪ್ಪಿಂದ ಆಗಿರ್ಬೋದು ಅಥವಾ ಬೇರೆಯವ್ರ ತಪ್ಪಿಂದ ನಮಗೆ ಆಗಿರ್ಬೋದು. ಏನಾಗ್ತದೆ, ನಿಮ್ಮ ಹತ್ರ ಇನ್ಸೂರೆನ್ಸ್ ಇರ್ಲಿಲ್ಲ ಅಂದ್ರೆ ಮೊದ್ಲೇ ನಾವು ಆಟೋ ಓಡಿಸೋರು ನಾವೇನ್ ಸ್ಥಿತಿವಂತರಿಲ್ಲ. ನಮ್ಮ ಆರ್ಥಿಕತೆ ಅವತ್ತಿಂದ ಜೀವನಕ್ಕೆ ನಾವು ಮಾಡ್ಕೊಂಡು ಓಡಾಡ್ತಾ ಇರ್ತೇವೆ. ಸೊ ಯಾವ್ದೋ ಒಂದು ಅಚಾನಕ್ ಆಗಿ ನಿಮ್ದೇ ತಪ್ಪಾಗಿರ್ಬೇಕು ಅಂತೇನಿಲ್ಲ. ಎದುರುಗಡೆಯಿಂದ ಬರೋನು ನಿಮ್ಮನ್ನ ಟಚ್ ಮಾಡ್ಬೋದು ಅಥವಾ ನಿಮ್ಮ ಪ್ಯಾಸೆಂಜರ್ಸ್ ಗೇಟ್ ಆಗ್ಬೋದು ಅಥವಾ ನಿಮಗೆ ಗೇಟ್ ಆಗ್ಬೋದು. ಏನಾಗ್ತದೆ, ಇಲ್ಲ ಸರ್ ಆಟೋ ಇದೆ ಎಲ್ಲ ಐತೆ ಅವ್ರು ತೋರ್ಸ್ಕೊಂತಾರಲ್ಲ ಅನ್ಬೋದು. ಈಗಿನ ಕಾಲ ಹಂಗಲ್ಲ. ಎಲ್ಲರೂ ಲಾಯರ್ ಗೊತ್ತು, ಎಲ್ಲರಿಗೂ ಕಾನೂನು ಗೊತ್ತಿದೆ. ಸೊ ಏನಾಗ್ತದೆ, ನಿಮ್ಮ ಹತ್ರ ಇನ್ಶೂರೆನ್ಸ್ ಇಲ್ಲ ಅಂದಾಗ ನಿಮ್ಮ ಆರ್ಥಿಕತೆ ಮೇಲೆ ಅಥವಾ ನಿಮ್ಮ ಹಣಕಾಸಿನ ವ್ಯವಸ್ಥೆ ಮೇಲೆ ಬಹಳಷ್ಟು ದುಡಿಯೋದು. 500 ರೂಪಾಯಿ ದುಡಿತೀವಿ, 1000 ದುಡಿತೀವಿ, ಇಲ್ಲಾಂದ್ರೆ 100-200 ದುಡಿತೀವಿ. ಒಂದ್ಸತಿ ಆಕ್ಸಿಡೆಂಟ್ ಆಯ್ತು ಅಂದ್ರೆ ಲಕ್ಷಾಂಗಟ್ಲೆ ಖರ್ಚು ಬರ್ತದೆ. ಒಂದು ಶಾಶ್ವತ ಅಂಗವಿಕಲ ಆಗಬಹುದು ಅಥವಾ ಆಪೋಸಿಟ್ ನರ್ಗ್ ಆಗ್ಬೋದು ಅಥವಾ ಜೀವನನೇ ಹೋಗ್ಬೋದು, ಮರಣನೇ ಆಗ್ಬೋದು. ಸೊ ಅಂತ ಸಂದರ್ಭಗಳಲ್ಲಿ ನೀವು ಇನ್ಶೂರೆನ್ಸ್ ಇತ್ತು ಅಂದ್ರೆ ಧೈರ್ಯವಾಗಿರ್ಬೋದು. ಮತ್ತೆ ನಿಮ್ಗಿಂತ ಹೆಚ್ಚಾಗಿ ನಿಮ್ಮ ಅವಲಂಬಿತರು ಏನಿರ್ತಾರೆ, ನಿಮ್ಮ ಕುಟುಂಬದವ್ರು ಏನಿರ್ತಾರೆ, ಅವ್ರಿಗೂ ಜಾಸ್ತಿ ಹೊರೆ ಬಿಡಲ್ಲ. ನಿಮ್ಮಿಂದಾಗಿ ಅವರು ನಿಮ್ಮನ್ನ ನೆಚ್ಕೊಂಡೆ ಜೀವನ ಮಾಡ್ತಾ ಇರ್ತಾರೆ. ಒಂದ್ ಇನ್ಶೂರೆನ್ಸ್ ಇರ್ಲಿಲ್ಲ ಅಂದ್ರೆ ಒಂದ್ ಶಾಶ್ವತ ಅಂಗವಿಕಲ ನಿಮಗಾದ್ರೂ ಆಗ್ಬೋದು ಅಥವಾ ನಿಮ್ಮ ಎದುರುಗಡೆ ಇರೋರ್ಗೆ ಅಥವಾ ಆಕ್ಸಿಡೆಂಟ್ ಆದವ್ರಿಗಾದ್ರೂ ಆಗ್ಬೋದು. ಇನ್ಶೂರೆನ್ಸ್ ಅಂತ ಇದ್ದ ಸಂದರ್ಭದಲ್ಲಿ ಅದು ಇನ್ಶೂರೆನ್ಸ್ ಕಂಪ್ನಿ ಅವರು ಅದನ್ನ ಕಟ್ಕೊಡ್ತಾರೆ. ನಮ್ದು ಯಾವ್ದೇ ರೀತಿ ಖರ್ಚಿರಲ್ಲ, ನಮ್ದು ಆರ್ಥಿಕತೆ ಚೆನ್ನಾಗಿರ್ತದೆ, ಜೀವನ ಚೆನ್ನಾಗಿರ್ತದೆ, ನಮ್ಮನ್ನ ನೆಚ್ಕೊಂಡಿರೋರು ಜೀವನ ಮಾಡ್ತಾರೆ. ಸೊ ಹಂಗಾಗಿ ಎಲ್ಲರೂ ಇಂಪಾರ್ಟೆಂಟ್ ಇನ್ಶೂರೆನ್ಸ್ ಮಾಡಿಸ್ಕೊಡ್ರಿ. ಆಮೇಲೆ ಪದೇ ಹೇಳ್ತಾ ಇರ್ತೀನಿ ನಿಮಗೆ, ಆಟೋ ಸ್ಟ್ಯಾಂಡ್ಗಳಲ್ಲಿ ಮಾತ್ರ ಹಾಕೊಳ್ಳಿ ಅಂತ. ಬಸ್ ಸ್ಟ್ಯಾಂಡ್ ಅಲ್ಲಿ ನೀವು ಏನ್ ಮಾಡ್ತೀರಾ, ಬಸ್ಗಳ ಹತ್ರ ಅಡ್ಡ ನಿಲ್ಸ್ತೀರಾ ಅಥವಾ ಬಸ್ ಯಾವ್ದೋ ಒಂದು ವೆಹಿಕಲ್ ಬಂತು ಅಥವಾ ನಿಮ್ಗೆ ಯಾವ್ದೋ ಒಂದು ಕಸ್ಟಮರ್ಸ್ ಬರ್ತಾ ಇದಾರೆ ಅಂದಾಗ ಎಲ್ಲರೂ ಹೋಗೋದು ಇದಕ್ ರೇಸಿಗೆ ಬಿದ್ದವ್ರ ತರ.
ಏನ್ 100 ಮೀಟರ್ಸ್ ರೇಸಿಗೆ ಹೋಗ್ತಾ ಇದೀರ ಅನ್ನೋ ಲೆಕ್ಕದಾಗೆ ಅವ್ನು ಇದನ್ ಮಾಡ್ಕೊಂಡು ಚೇಸ್ ಮಾಡ್ಕೊಂಡು ನೀವು ಹೋಗೋದು ನಿಮ್ ಚೇಸ್ ಮಾಡ್ಕೊಂಡು ಅವ್ನು ಬರೋದು ಮಾಡ್ತಾನೆ ಇರ್ತಾರೆ. ಸೊ ಬಹಳಷ್ಟು ಸತಿ ನಾವು ಬಸ್ ಸ್ಟ್ಯಾಂಡ್ ಏರಿಯಾದಲ್ಲಾಗ್ಲಿ ನಿಮ್ಮ IB ಸರ್ಕಲ್ ಅಲ್ಲಾಗ್ಲಿ ಎಲ್ಲಾ ಕಡೆನೂ ಬಹಳಷ್ಟು ಎಚ್ಚರಿಕೆಗಳನ್ನ ಕೊಟ್ಟಿದ್ದೀವಿ. ಆ ತರ ಮಾಡ್ಬಿಟ್ರೆ ಯಾವಾಗ್ಲೂ ಆಟೋ ಸ್ಟ್ಯಾಂಡ್ ಅಲ್ಲಿ ನಿಲ್ಸ್ಕೊಂಡ್ರೆ ಲೈನಿಂಗ್ ನಿಲ್ಸ್ಕೊಳ್ತೀವಿ, ಯಾವ ಸೀನಿಯರಿಟಿ ಇರ್ತದೋ ಅವ್ರ ಪ್ರಕಾರ ಹೋಗ್ಲಿ ಅಂತೇಳಿ ಪದೇ ಪದೇ ಆಗ್ತಿದೆ. ಆ ತರ ಆಗೋದ್ ಬೇಡ. ಆ ತರ ಆಗೋದ್ರಿಂದ ಏನಾಗ್ತದೆ ಅಂದ್ರೆ ಸಣ್ಣ ಪುಟ್ಟ ಆಕ್ಸಿಡೆಂಟ್ ಆಗ್ತದೆ, ಅಥವಾ ಬಸ್ಸಿಂದ ಇಳಿಬೇಕಾದ್ರೆ ಅಥವಾ ಯಾವ್ದೋ ವೆಹಿಕಲ್ ಇಂದ ಇಳಿಬೇಕಾದ್ರೆ ಅಥವಾ ನಿಮ್ಮ ಆಟೋಗೆ ಹತ್ಬೇಕಾದ್ರೆ ಕೆಲವೊಂದು ಅಚಾತುರ್ಯಗಳಾಗ್ತದೆ, ಅಥವಾ ನಿಮ್ಮ ಆಟೋ ಹತ್ತುತ್ತಾ ಇರ್ತಾರೆ ಅಲ್ಲೇ ಮೂವ್ ಮಾಡಿರ್ತೀರಾ. ಸೊ ಹಿಂಗಾಗಿ ನೀವು ಯಾವುದೇ ಕಾರಣಕ್ಕೂ ರೇಸಿಗೆ ಇಳ್ದಾಗ್ಲಿ ಅಥವಾ ಜಿದ್ದಾಜಿದ್ದಿಗೆ ಇಳ್ದಾಗ್ಲಿ ಹತ್ಸ್ಕೋಬೇಡಿ ಪ್ಯಾಸೆಂಜರ್ಸ್ ನ. ನಿಮ್ಮ ಆಟೋ ಸ್ಟ್ಯಾಂಡ್ ಗಳಲ್ಲಿರ್ರಿ, ಆಟೋ ಸ್ಟ್ಯಾಂಡ್ ಅಲ್ಲಿ ಯಾವ ಸೀನಿಯಾರಿಟಿ ಬರ್ತದೋ ಆ ಸೀನಿಯಾರಿಟಿ ಪ್ರಕಾರ ಹೋಗಿ. ಇನ್ನೊಂದು ಇಂಪಾರ್ಟೆಂಟ್ ಅಂದ್ರೆ ಬಹಳಷ್ಟು ಜನ ಇಲ್ಲಿ ಸ್ಕೂಲ್ ಮಕ್ಕಳನ್ನ ನೀವು ಆಟೋದವರು ಎಲ್ಲರನ್ನ ಡ್ರಾಪ್ ಮಾಡ್ತಾ ಇರ್ತೀರಾ ಅಥವಾ ಸ್ಕೂಲಿಗೆ ಬಿಡ್ತಾ ಇರ್ತೀರಾ. ಯಾವ ರೀತಿ ಬಹಳಷ್ಟು ನೆಗ್ಲಿಜೆನ್ಸ್ ಏನ್ ಕಂಡು ಬರ್ತದೆ ಅಂದ್ರೆ ನಿಮ್ಮ ಸೈಡ್ ಅಲ್ಲಿ ಕೂತ್ಕೊಂಡಿರ್ತಾರೆ, ಮುಂದ್ ಕೂರಿಸ್ಕೊಂಡಿರ್ತೀರಾ ಆಟೋ ಡ್ರೈವರ್ ಸೀಟ್ ಹತ್ತ. ಮತ್ತೆ ನೀವು ಈ ಮಿರರ್ಗಳಿಗೆ ಬ್ಯಾಗ್ಗಳು ಹಾಕೊಂಡಿರ್ತೀರಾ. ಏನ್ ಮಿರರ್ಗಳಿಗೆ ಬ್ಯಾಗ್ ಹಾಕೊಂಡ್ರೆ ಏನಾಗ್ತದೆ, ನಿಮ್ಮ ಹಿಂದಗಡೆ ಬರಂತ ವೆಹಿಕಲ್ಗಳು ಗೊತ್ತಾಗಲ್ಲ, ಅಥವಾ ಲಗೇಜ್ ಒಂದೇ ಕಡೆ ಆಗ್ತದೆ, ನಿಮ್ದು ಆಟೋಗಳು ಸರ್ದಾಡ್ತದೆ. ಸೊ ಮಕ್ಕಳ ಜೀವ ಅಮೂಲ್ಯವಾದ ಜೀವ. ಒಂದು ಸಣ್ಣ ಅಚಾತುರ್ಯ ಆಯ್ತು ಅಂದ್ರೆ ಬಹಳಷ್ಟು ಹೆಸರು ಕೆಟ್ಟ ಹೆಸರು, ಅಥವಾ ನಿಮ್ಮೆಲ್ಲರಿಗೂ ಕೆಟ್ಟ ಹೆಸರು ಬರ್ತದೆ, ಜೊತೆಗೆ ಶಿರಾನಗರಕ್ಕೂ ಕೆಟ್ಟ ಹೆಸರು ಬರ್ತದೆ. ಸೊ ಹಂಗಾಗಿ ನಿಮ್ಮ ಪರ್ಮಿಟ್ ಏನಿದೆ 4+1 3+1 ಏನಿದೆ ಅಷ್ಟು ಮಾತ್ರ ನೀವು ಮಕ್ಕಳನ್ನ ಹತ್ಸ್ಕೊಂಡೋಗಿ, ಮತ್ತೆ ಯಾವುದೇ ಕಾರಣಕ್ಕೂ ಅವ್ರನ್ನ ಅಸುರಕ್ಷಿತವಾಗಿ ಅವ್ರನ್ನ ಕರ್ಕೊಂಡು ಹೋಗ್ಬೇಡಿ. ಅಸುರಕ್ಷಿತವಾಗಿ ಕರ್ಕೊಂಡು ಹೋಯ್ತು ಅಂದ್ರೆ ಎಲ್ಲರಿಗೂ ಸಮಸ್ಯೆ ಆಗ್ತದೆ. ಇದು ನೀವು ಎಚ್ಚರಿಕೆ ಅಂತ ತಿಳ್ಕೊಂಡ್ರೆ ನಾಳೆಯಿಂದ ನಾವು ಅದನ್ನ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತೀವಿ. ಆಟೋ ಮಕ್ಕಳುಗಳನ್ನ ವಿಶೇಷವಾಗಿ ಸ್ಕೂಲ್ ಮಕ್ಕಳುಗಳನ್ನ ಏನಿದೆ, ಸ್ಕೂಲ್ ಮಕ್ಕಳನ್ನ ಏನ್ ಕರ್ಕೊಂಡು ಹೋಗ್ತೀರಾ ಆ ಆಟೋಗಳನ್ನ ಚೆಕ್ ಮಾಡ್ತೀವಿ. ಅವ್ರನ್ನ ಸುರಕ್ಷಿತವಾಗಿ ಕರ್ಕೊಂಡು ಹೋಗಿ ಕರ್ಕೊಂಡು ಬರುವಂತದ್ದು ನಿಮ್ ಜವಾಬ್ದಾರಿ ಆಗಿರ್ತದೆ. ಇಷ್ಟೆಲ್ಲ ಹೇಳ್ತಾ, ಇದೆಲ್ಲ ರಸ್ತೆ ಸುರಕ್ಷತೆ ನಿಯಮಗಳು ನೀವೆಲ್ಲರೂ ಪಾಲಿಸ್ತೀರಾ, ಮತ್ತೆ ಯಾರ್ಯಾರು ಡಾಕ್ಯುಮೆಂಟ್ಸ್ ಇಲ್ಲ ಅನ್ನೋದು ಒಂದು ಕಾಲಮಿತಿ ಒಳಗೆ ನೀವೆಲ್ಲ ಅಪ್ಡೇಟ್ ಮಾಡ್ಕೊಂತೀರಾ ಅಂತ ತಿಳ್ಕೊಂತ ನಾನು 2 ಮಾತು. ಶಿಸ್ತುಬದ್ಧರಾಗಿರಬೇಕು. ಶಿಸ್ತು ಪಾಲನೆ ದಯಮಾಡಿ, ಶಿಸ್ತು ಪಾಲನೆ ನಮ್ಮೆಲ್ಲರ ಹೊಣೆ. ಯಾರು ಆಟೋ ಚಾಲಕರು ಪ್ರತಿಯೊಬ್ಬರು ರಸ್ತೆ ಅಪಘಾತಗಳಲ್ಲಿ ಇತ್ತೀಚೆಗೆ ಸುಮಾರು ಇನ್ಶೂರೆನ್ಸ್ ಇಲ್ಲ ಇದಕ್ಕೆ. ಓಕೆ